ನಮಸ್ತೆ ಸ್ನೇಹಿತರೆ. ಅಡಿಕೆ ತೋಟ ಇರುವಂಥವ್ರಿಗೆ ಒಂದು ಸಣ್ಣ ಜುಗಾಡನ್ನು ತೋರಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರ ಮನೆಯಲ್ಲೂ ಈ ಥರದ ಒಂದು ಕಳೆ ತೆಗಿಯೋ ಕತ್ತಿ ಇರುತ್ತೆ ಅಲ್ವಾ. ಸೊ ಇದರಿಂದ ನಾವು ಅಡಿಕೆನ ಹೆಕ್ತೀವಿ. ಸೊ ಹೆಂಗೆ ಅಂದರೆ, ಈಗ ಯಾರಿಗಾರು ವಯಸ್ಸಾದವರಿಗೆ ಒಂದು ಮಂಡಿ ನೋವು ಆ ಥರ ಇರುತ್ತಲ್ವ, ಈಗ ತೋಟದಲ್ಲಿ ಉದ್ದ ಕಾಜಿಗೆ ಇರುತ್ತೆ. ಸೊ ಕಾಜಿಗೆಲ್ಲಿ ಬಿದ್ದಿರೋ ಅಡಿಕೆನೆಲ್ಲ ತೆಗಿಯೋದು ಕಷ್ಟ ಆಗುತ್ತಲ್ಲ, ಇಳಿದು ಕಾಜಿಗೆ ಹತ್ತಬೇಕು ಮತ್ತು ಆರಿಸ್ಬೇಕು. ಸೊ ಅದಕ್ಕೆ ನೋಡಿ, ನಾವೊಂದು ಈ ಥರ ಜುಗಾಡನ್ನು ಮಾಡಿದ್ದೀನಿ. ಏನಂದರೆ, ಈ ಥರ ಇದರಲ್ಲಿ ಹಿಂಗೆ ಅಡಿಕೆನ ಹೆಕ್ಕಿ ಸೀದಾ ಹಿಂಗೆ ಚೀಲಕ್ಕೆ ಹಾಕ್ಬಿಟ್ರೆ ಆಯಿತು. ಸೊ ಈ ಥರ ಅಡಿಕೆನ ಹೆಕ್ಕೋದು ಇದರಲ್ಲಿ, ಅದನ್ನು ಸೀದಾ ಹಿಂಗೆ ಡೈರೆಕ್ಟಾಗಿ ಚೀಲಕ್ಕೆ ಹಾಕ್ಬೋದು. ಬಗ್ಗಿ ಎದ್ದು ಅಡಿಕೆ ಆರಿಸೋವಂಥದ್ದು ಇರಲ್ಲ. ಸ್ವಲ್ಪ ಇದನ್ನು ಆಲ್ಟ್ರ್ ಮಾಡ್ಕೋಬೇಕು. ಈ ಥರ ಕಸ ಎಲ್ಲ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ಸಣ್ಣ ಕತ್ತಿ ಬರುತ್ತೆ, ನೀವು ಅದರಿಂದ ಆದರೆ ಈಸಿಯಾಗಿ ಇದು ಮಾಡ್ಬೋದು. ಸೊ ನೋಡಿ, ಈಗ ಇಲ್ಲಿರೋ ಅಡಿಕೆನ ಹೆಕ್ಕಿ ತೋರಿಸ್ತಾ ಇದ್ದೇನೆ ನೋಡಿ. ಅಷ್ಟು ಕಸದ ಮಧ್ಯನೂ ಕೂಡ ಅಡಿಕೆ ಬಂತು ಈ ಥರ. ಸೊ ಇದು ಒಂದು ನಾವು ಕಂಡುಕೊಂಡಂಥ ಜುಗಾಡು. ಬೇಕಾದವರು ಇದನ್ನು ಇಂಪ್ರೂವೈಸೇಷನ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಅಡಿಕೆನ ಹೆಕ್ಬೋದು. ಈ ಮಂಡಿ ನೋವು ಇದೆ ಅನ್ನೋರೆಲ್ಲ ಈ ಥರ ಅದು ಒಂದು ಅಡಿಕೆ ಹೆಕ್ಕುವಂಥದ್ದು. ನೋಡಿ, ಈಗ ಕಾಜಿಗೆಯಲ್ಲಿರುವಂಥ ಅಡಿಕೆನ ಹೆಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂತು ಇದರಲ್ಲಿ ಅಡಿಕೆ. ಸ್ವಲ್ಪ ಕಸ ಎಲ್ಲ ಬರುತ್ತೆ, ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನ ಹಿಂಗೆ ಮೇಲ್ಗಡೆ ಹಾಕ್ಕೊಂಡ್ರೆ ಕಸ ಬೀಳುತ್ತೆ ನೋಡಿ. ಈ ಥರ ನೀವು ಕಾಜಿಯಲ್ಲಿರುವಂತಹ ಅಡಿಕೆನೆಲ್ಲ ಕಾಜಿಗೆ ಇಳಿದೇ ಆರಿಸ್ಬೇಕು. ಈಗ ಅಡಿಕೆ ಬೀಳುವಂಥ ಶುರು ಈಗ. ಸೊ ಈ ಟೈಮಲ್ಲೆಲ್ಲ ನೀವು ಈ ಥರ ಅಡಿಕೆನ ಕಾಜಿಗೆ ಇಳಿದೇನೆ ಆರಿಸ್ಕೊಬೋದು. ಸೊ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.